ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಭಾರತೀಯ ನೌಕಾಪಡೆಯಲ್ಲಿ ಖಾಲಿ ಇರುವ ಶಾರ್ಟ್ ಸರ್ವಿಸ್ ಕಮಿಷನರ್ ಅಧಿಕಾರಿ ಹುದ್ದೆಗೆ ಅಧಿಸೂಚನೆ ಹೊರಡಿಸಲಾಗಿದ್ದು, ಈ ಒಂದು ಅಧಿಸೂಚನೆಯನ್ನು 24 ಫೆಬ್ರವರಿ 2024ನೇ ತಾರೀಕು ಹೊರಡಿಸಲಾಗಿದೆ. ಹಾಗೆ ಇದರ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇದಕ್ಕೆ ಏನು ವಿದ್ಯಾರ್ಹತೆ ಇರುತ್ತೆ, ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ, ಯಾವ ಥರ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಭಾರತೀಯ ನೌಕಾಪಡೆ ನೇಮಕಾತಿ 2024 ಈ ಒಂದು ಹುದ್ದೆಗೆ ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಹುದ್ದೆಯ ಹೆಸರು ಶಾರ್ಟ್ ಸರ್ವಿಸ್ ಕಮಿಷನ್ ಅಧಿಕಾರಿ. ಒಟ್ಟು ಹುದ್ದೆಗಳು 254 ಹುದ್ದೆಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ಹುದ್ದೆ ಬಗ್ಗೆ ವಿವರ ಬಗ್ಗೆ ನೋಡುವುದಾದರೆ, ಸಾಮಾನ್ಯ ಸೇವೆ ಈ ಒಂದು ಹುದ್ದೆಗೆ 50 ಹುದ್ದೆಗಳು ಖಾಲಿ ಇವೆ. ಹಾಗೆ ಪೈಲಟ್ ಹುದ್ದೆಗೆ 20 ಹುದ್ದೆಗಳು ಖಾಲಿ ಇವೆ ಮತ್ತು ನೌಕಾವಾಯು ಕಾರ್ಯಾಚರಣೆ ಹುದ್ದೆಗೆ 18 ಹುದ್ದೆಗಳು ಖಾಲಿ ಇವೆ. ಏರ್ ಟ್ರಾಫಿಕ್ ಕಂಟ್ರೋಲರ್ ಹುದ್ದೆಗೆ 8 ಹುದ್ದೆಗಳು ಖಾಲಿ ಇವೆ ಮತ್ತು ನೇವಲ್ ಆರ್ಮಮೆಂಟ್ ಇನ್ಸ್ಪೆಕ್ಟರ್ ಕೇಡರ್ ಈ ಒಂದು ಹುದ್ದೆಗೆ 10 ಹುದ್ದೆಗಳು ಖಾಲಿ ಇವೆ. ಶಿಕ್ಷಣ ಈ ಒಂದು ಹುದ್ದೆಗೆ 18 ಹುದ್ದೆಗಳು ಖಾಲಿ ಇವೆ. ಹಾಗೆ ಇಂಜಿನಿಯರಿಂಗ್ ಶಾಖೆ ಈ ಒಂದು ಹುದ್ದೆಗೆ ಅಂದರೆ ಸಾಮಾನ್ಯ ಸೇವೆ ಈ ಒಂದು ಹುದ್ದೆಗೆ 30 ಹುದ್ದೆಗಳು ಖಾಲಿ ಇವೆ. ಎಲೆಕ್ಟ್ರಿಕಲ್ ಶಾಖೆ ಸಾಮಾನ್ಯ ಸೇವೆ ಈ ಒಂದು ಹುದ್ದೆಗೆ 50 ಹುದ್ದೆಗಳು ಖಾಲಿ ಇವೆ. ಹಾಗೆ ನೇವಲ್ ಕನ್ಸ್ಟ್ರಕ್ಟರ್ ಈ ಒಂದು ಹುದ್ದೆಗೆ 20 ಹುದ್ದೆಗಳು ಖಾಲಿ ಇವೆ. ಮತ್ತು ಈ ಎಲ್ಲ ಹುದ್ದೆಗಳಿಗೆ ಯಾವ ತರಹ ವಿದ್ಯಾರ್ಹತೆ ಇರುತ್ತೆ ಅಂತ ನೋಡುವುದಾದರೆ, ಸಾಮಾನ್ಯ ಸೇವೆ ಪೈಲಟ್, ನೇವಲ್ ಏರ್ ಆಪರೇಷನ್ ಆಫೀಸರ್, ಏರ್ ಟ್ರಾಫಿಕ್ ಕಂಟ್ರೋಲರ್ ಈ ಒಂದು ಹುದ್ದೆಗೆ BE ಅಥವಾ BTech ಆಗಿರಬೇಕು. ಹಾಗೆ ಲಾಜಿಸ್ಟಿಕ್ ಹುದ್ದೆಗೆ BSc, BCom, BE ಅಥವಾ BTech, MCA, MSc, MBA ಸ್ನಾತಕೋತ್ತರ ಪದವಿ ಮುಗಿದಿರಬೇಕು. ಮತ್ತು ನೇವಲ್ ಆರ್ನಮೆಂಟ್ ಇನ್ಸ್ಪೆಕ್ಟರ್ ಕೇಡರ್ ಈ ಒಂದು ಹುದ್ದೆಗೆ BE ಅಥವಾ BTech ಮುಗಿದಿರಬೇಕು. ಹಾಗೆ ಶಿಕ್ಷಣ ಈ ಒಂದು ಹುದ್ದೆಗೆ BSc, BE ಅಥವಾ BTech, MSc, MTech ಆಗಿರಬೇಕು. ಮತ್ತು ಇಂಜಿನಿಯರಿಂಗ್ ಶಾಖೆ ಈ ಒಂದು ಹುದ್ದೆಗೆ ಇಂಜಿನಿಯರಿಂಗ್ ಶಾಖೆ ಹಾಗೂ ಎಲೆಕ್ಟ್ರಿಕಲ್ ಶಾಖೆ ಮತ್ತು ನೇವಲ್ ಕನ್ಸ್ಟ್ರಕ್ಟರ್ ಈ ಒಂದು ಹುದ್ದೆಗೆ BSc, BE ಅಥವಾ BTech, MSc, MTech ಮುಗಿದಿರಬೇಕು. ಸ್ನೇಹಿತರೆ, ಭಾರತೀಯ ನೌಕಾಪಡೆ ಅಧಿಸೂಚನೆ ಪ್ರಕಾರ ಯಾವ ಥರ ವಯೋಮಿತಿ ಅಂದರೆ ಅಧಿಸೂಚನೆ ಪ್ರಕಾರ ನಿಗದಿಪಡಿಸಲಾಗಿದೆ ವಯೋಮಿತಿನ. ಹಾಗೆ ಅರ್ಜಿ ಶುಲ್ಕದ ಬಗ್ಗೆ ನೋಡುವುದಾದರೆ, ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ. ಮತ್ತು ವೇತನ ಶ್ರೇಣಿ ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಮಾಸಿಕ 56,100ರಿಂದ ವೇತನವನ್ನು ನಿಗದಿಪಡಿಸಲಾಗಿರುತ್ತೆ. ಸ್ಟಾರ್ಟಿಂಗ್ 56,100 ರೂಪಾಯಿ ಒಂದು ಮಾಸಿಕ ವೇತನ ನಿಗದಿಪಡಿಸಿರುತ್ತಾರೆ. ಆಯ್ಕೆಯ ವಿಧಾನ ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳನ್ನು ಮೆರಿಟ್ ಪಟ್ಟಿ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಸ್ನೇಹಿತರೆ, ಇದಕ್ಕೆ ಯಾವುದೇ ತರಹದ ಎಕ್ಸಾಮ್ ನಡೆಸಲ್ಲ. ಒಂಥರ ನೇರ ನೇಮಕಾತಿನೇ ಅಂತ ಹೇಳ್ಬೋದು. ಫಸ್ಟು ಮೆರಿಟ್ ಪಟ್ಟಿ ಮಾಡ್ತಾರೆ ನಿಮ್ಮ ವಿದ್ಯಾರ್ಥಿ ಮೇಲೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಮತ್ತು ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ಬಗ್ಗೆ ನೋಡುವುದಾದರೆ, ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು 24/2/2024ರಿಂದ 10/3/2024ರವರೆಗೆ ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಕೃತ ವೆಬ್ಸೈಟ್, ಈ ಒಂದು ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡುವುದಾದರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 24/2/2024. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/3/2024. ಸ್ನೇಹಿತರೆ, ಇದನ್ನು ಅಪ್ಲೈ ಲಿಂಕ್ ಮತ್ತು ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇವೆ.